ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಕನ್ನಡದ ನಟಿ ಪವಿತ್ರ ಜಯರಾಮ್ ಒಂದು ಆಕ್ಸಿಡೆಂಟಲ್ಲಿ ತಮ್ಮ ಜೀವವನ್ನು ಕಳ್ಕೊಳ್ತಾರೆ. ಅದಾದ ಮೇಲೆ ಅವರ ಪ್ರಿಯತಮ ಕೂಡ ತನ್ನ ಜೀವವನ್ನು ಕಳ್ಕೊಂಡಿರುವಂಥ ವಿಚಾರ ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು. ಆದರೆ ಚಂದ್ರಕಾಂತ್ ಅವರ ಮೊದಲ ಪತ್ನಿ ಯಾರು ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರು. ಈಗ ಆಕೆ ಮೀಡಿಯಾ ಮುಂದೆ ಕೂಡ ಬಂದಿದ್ದಾರೆ. ಪವಿತ್ರ ಜಯರಾಮ್ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡು ನನ್ನ ಗಂಡ ಟಾರ್ಚರ್ ಕೊಡ್ತಿದ್ದ ಅನ್ನುವಂಥ ವಿಚಾರವನ್ನು ಕೂಡ ಬಹಿರಂಗ ಪಡಿಸಿದ್ದಾರೆ. ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ. ಸೊ ಚಂದ್ರಕಾಂತ್ ಯಾವ ರೀತಿಯಾಗಿ ತನ್ನ ಮೊದಲ ಪತ್ನಿಯನ್ನ ಟ್ರೀಟ್ ಮಾಡ್ತಾ ಇದ್ರು, ಅವರು ಕೂಡ ಪ್ರೀತಿಸಿ ಮದುವೆ ಆದವರು, ಅದಾದ ಮೇಲೆ ಅವರ ಜೀವನದಲ್ಲಿ ಏನಾಯ್ತು, ಪವಿತ್ರ ಜಯರಾಮ್ ಯಾವಾಗ ಅವರ ಲೈಫಿಗೆ ಎಂಟ್ರಿ ಕೊಟ್ಟರು, ಇವೆಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನ ಕೊನೆ ತನಕ ತಪ್ಪದೇ ನೋಡಿ. ಎಸ್ ಸ್ನೇಹಿತರೆ, ಮೇ 12ರಂದು ಕನ್ನಡ ಹಾಗೆ ತೆಲುಗು ಕಿರುತೆರೆ ನಟಿ ಪವಿತ್ರ ಜಯರಾಮ್ ಅವರು ಒಂದು ಕಾರು ಅಪಘಾತದಲ್ಲಿ ಜೀವವನ್ನು ಕಳ್ಕೊಳ್ತಾರೆ. ಮಂಡ್ಯದಿಂದ ಹೈದರಾಬಾದ್ಗೆ ಹೋಗುವಂಥ ಸಂದರ್ಭದಲ್ಲಿ ಕಾರು ಅಪಘಾತವಾಗುತ್ತೆ. ಈ ಅಪಘಾತದಲ್ಲಿ ಚಂದ್ರಕಾಂತ್ಗೆ ಕೂಡ ಗಾಯ ಆಗಿತ್ತು. ಸೊ ಪಕ್ಕದಲ್ಲೇ ಇದ್ದಂಥ ಪವಿತ್ರ ಅದನ್ನ ನೋಡಿ ಶಾಕ್ಗೆ ಒಳಗಾಗಿದ್ರು. ಸ್ನೇಹಿತರೆ, ಆಂಬ್ಯುಲೆನ್ಸ್ ಬರೋದು ಲೇಟ್ ಆಗಿದ್ದ ಕಾರಣ ಪವಿತ್ರ ಅಲ್ಲೇ ಪ್ರಾಣವನ್ನ ಬಿಡ್ತಾರೆ. ಸೊ ವೈದ್ಯರು ಪವಿತ್ರಾಗೆ ಬ್ರೈನ್ ಸ್ಟ್ರೋಕ್ ಆಗಿತ್ತು ಅನ್ನುವಂಥ ವಿಚಾರವನ್ನ ಕೂಡ ಬಹಿರಂಗಪಡಿಸ್ತಾರೆ. ಸೊ ಪವಿತ್ರ ಜಯರಾಮ್ ಸಾವಿನ ನೋವಿನಲ್ಲಿದ್ದಂತಹ ಚಂದ್ರಕಾಂತ್ ಅವರು ಹೈದರಾಬಾದ್ನಲ್ಲಿ ತನ್ನ ಜೀವವನ್ನ ಕಳ್ಕೊಳ್ತಾರೆ. ಸ್ನೇಹಿತರೆ, ಸೊ ಹೈದರಾಬಾದ್ನಲ್ಲಿ ಪವಿತ್ರ ಜಯರಾಮ್ ಚಂದ್ರಕಾಂತ್ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ರು ಅನ್ನುವಂಥ ವಿಚಾರ ಬಹಿರಂಗವಾಗಿದೆ. ಅದೇ ಮನೆಯಲ್ಲಿ ಚಂದ್ರಕಾಂತ್ ಅವರು ತಮ್ಮ ಜೀವವನ್ನ ಮೇ 17ರಂದು ಕಳ್ಕೊಂಡಿರುವಂಥದ್ದು. ಸೊ ಚಂದ್ರಕಾಂತ್ ಪತ್ನಿ ಅಂದ್ರೆ ಮೊದಲ ಪತ್ನಿ ಶಿಲ್ಪಾ ಅವರು ತೆಲುಗು ಮಾಧ್ಯಮದ ಜೊತೆ ತನ್ನ ಒಂದು ವಿಚಾರವನ್ನ, ತನ್ನ ಒಂದು ದಾಂಪತ್ಯ ಜೀವನದ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ದಾರೆ. ಸೊ ಪವಿತ್ರ ಜಯರಾಮ್ ಜನ್ಮದಿನದಂದೇ ಚಂದ್ರಕಾಂತ್ ಅವರು ತಮ್ಮ ಒಂದು ಜೀವವನ್ನ ಕಳ್ಕೊಂಡಿರುವಂಥದ್ದು. ಸ್ನೇಹಿತರೆ, ಸೊ ಅದಕ್ಕಿಂತ ಮುಂಚೆ ಅವರು ಪೋಸ್ಟ್ ಅನ್ನ ಹಾಕೊಳ್ತಾರೆ. ಸೊ ಪವಿತ್ರ ಅವರು ನನ್ನನ್ನು ಕರೆದಿದ್ದಾರೆ, ಬರ್ಡೇ ಕರೆದಿದ್ದಾರೆ, ಆದಷ್ಟು ಬೇಗ ಬರ್ತೀನಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಇನ್ನೆರಡು ದಿನದಲ್ಲಿ ಗುಡ್ ನ್ಯೂಸ್ ಕೊಡ್ತೀನಿ ಅನ್ನುವಂಥದ್ದು ಪೋಸ್ಟ್ ಕೂಡ ವೈರಲ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಪವಿತ್ರ ಜಯರಾಮ್ ಯಾವಾಗ ಅವರ ಬರ್ಡೇ ಇತ್ತು ಅದೇ ದಿನ ಚಂದ್ರಕಾಂತ್ ಜೀವವನ್ನ ಕಳ್ಕೊಂಡಿರೋದು. ಸ್ನೇಹಿತರೆ, ಇನ್ನು ಇವರ ವಿಚಾರಕ್ಕೆ ಬರೋದಾದ್ರೆ, ಅಂದ್ರೆ ಮೊದಲ ಪತ್ನಿ ವಿಚಾರಕ್ಕೆ ಬರೋದಾದ್ರೆ, ಶಿಲ್ಪಾ ಅವರ ವಿಚಾರಕ್ಕೆ ಬರೋದಾದ್ರೆ, 2004ರಿಂದ ಚಂದ್ರಕಾಂತ್ ಹಾಗೆ ಇವರು ಪ್ರೀತಿಯನ್ನ ಮಾಡ್ತಿದ್ರಂತೆ. 2015ರಲ್ಲಿ ಅವರು ಮದುವೆ ಕೂಡ ಆಗ್ತಾರೆ. ಈ ಮದುವೆಗೆ ಅವರ ಮನೆಯಲ್ಲಿ ಯಾರೂ ಕೂಡ ಒಪ್ಪಿರೋದಿಲ್ಲ, ಅಂದ್ರೆ ಹೆಣ್ಣಿನ ಒಂದು ಮನೆಯಲ್ಲಿ ಯಾರೂ ಕೂಡ ಒಪ್ಪಿರೋದಿಲ್ಲ. ಸೊ ಚಂದ್ರಕಾಂತ್ ನನ್ನ ಜೀವನ ಸರ್ವಸ್ವ ಅಂತ ಹೇಳಿ ಇವರು ಮದುವೆ ಆಗ್ತಾರೆ. ಸೊ ಅದ್ದೂರಿಯಾಗಿ ಮದುವೆ ಕೂಡ ಆಗಿರುವಂಥದ್ದು ಸ್ನೇಹಿತರೆ. ಸೊ ನನಗೆ ಏನೇ ಸಮಸ್ಯೆ ಬಂದರೂ ಕೂಡ ನಾನು ನನ್ನ ಮನೆಯವರಿಗೆ ಏನೂ ಹೇಳ್ತಾ ಇರಲಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಜೊತೆಗೆ ನನ್ನ ಗಂಡ ಬಂದರೂ ಬರದೇ ಇದ್ರೂ ಕೂಡ ನಾನು ನನ್ನ ಮಕ್ಕಳನ್ನು ಸಾಕಿದ್ದೀನಿ. ಸೊ ಮೊದಲು ನಾನು HR ಆಗಿ ಕೆಲಸ ಮಾಡ್ತಾ ಇದ್ದೆ, ಈಗ ಅದನ್ನು ಬಿಟ್ಟಿದ್ದೀನಿ ಅನ್ನುವಂಥದ್ದನ್ನು ಶಿಲ್ಪಾ ಅವರು ಮಾಧ್ಯಮದ ಮುಂದೆ ಹೇಳ್ತಾರೆ. ಸೊ 5 ವರ್ಷದಿಂದ ನಾನು ನನ್ನ ಗಂಡನ ನಡುವೆ ಒಳ್ಳೆಯ ಸಂಬಂಧ ಇರಲಿಲ್ಲ. ಪವಿತ್ರ ಜಯರಾಮ್ ನನ್ನ ಗಂಡ ರಿಲೇಶನ್ಶಿಪ್ನಲ್ಲಿ ಇದ್ದ ವಿಷಯ ಕೂಡ ನನಗೆ ಗೊತ್ತಾಗುತ್ತೆ. ಸೊ ಅಲ್ಲಿಂದ ಚಂದ್ರಕಾಂತ್ ನನಗೆ ಸಿಕ್ಕಾಪಟ್ಟೆ ಹೊಡಿತಾ ಇದ್ರು, ಕುಡಿದು ಬರ್ತಾ ಇದ್ರು ಮನೆಗೆ. ಸೊ ಮನೆಯಲ್ಲಿ ಏನು ಮಾಡಿದ್ರು ಕೂಡ ಬೈತಾ ಇದ್ರು. ಮನೆಗೆ ಬಂದ್ಮೇಲೂ ಪವಿತ್ರ ಜೊತೆ ವಿಡಿಯೋ ಕಾಲ್ ಮಾಡಿ ಮಾತನಾಡ್ತಾ ಇದ್ರು. ಯಾವಾಗಲೂ ಕೂಡ ಪವಿತ್ರ ಫೋಟೋವನ್ನ ನೋಡ್ಕೊಂಡೇ ಇರ್ತಿದ್ರು ಅನ್ನುವಂಥದ್ದು ಹೇಳ್ತಾರೆ. ಸೊ ಪವಿತ್ರಾಗೆ ಫೋನ್ ಮಾಡಿದಾಗ ನನಗೆ ಇಲ್ಲಿ ಅನ್ನ ಹಾಕುವವರು ಇಲ್ಲ ಅಂತ ಚಂದ್ರಕಾಂತ್ ಸುಳ್ಳನ್ನ ಹೇಳ್ತಿದ್ರಂತೆ. ಅಂದ್ರೆ ಪತ್ನಿಯ ಬಗ್ಗೆ ಒಂದು ಅವಹೇಳನವಾಗಿ ಮಾತನಾಡ್ತಿದ್ರಂತೆ. ಸೊ ನನಗೆ ಇಲ್ಲಿ ಯಾರು ಕೂಡ ಊಟ ಹಾಕಲ್ಲ, ಚೆನ್ನಾಗಿ ನೋಡ್ಕೊಳ್ಳಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಸೊ ಪ್ರತಿದಿನ ಪವಿತ್ರ ಅವರ ಜೊತೆ ಮಾತನಾಡ್ತಾ ಇದ್ದಿದ್ದಾಗ್ಬೋದು, ಸೊ ಈಕೆಗೆ ಹೊಡೆಯೋದಾಗಿರ್ಬೋದು, ಇವೆಲ್ಲವನ್ನ ಮಾಡ್ತಾ ಇದ್ರು. ಇನ್ನು ಪವಿತ್ರ ಚಂದು ಸಂಬಂಧ ಶುರುವಾಗಿದ್ದು ಯಾವಾಗ ಅಂತ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಲಾಕ್ಡೌನ್ ಶುರುವಾದಾಗಿನಿಂದ ಚಂದ್ರಕಾಂತ್ ಪವಿತ್ರ ಒಟ್ಟಿಗೆ ಇರೋದಕ್ಕೆ ಶುರು ಮಾಡ್ತಾರಂತೆ. ಅಲ್ಲಿಂದ ಚಂದ್ರಕಾಂತ್ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡಿದ್ರು. ಸೊ ನನ್ನ ನೋಡಿ ಅಸಭ್ಯವಾಗಿ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಸೊ ನಾನು ಯಾರನ್ನೋ ನೋಡಿ ಅಣ್ಣ ಅಂತ ಕರೆದು ಮಾತನಾಡಿದಾಗ್ಲೂ ಅದನ್ನ ಚಂದ್ರಕಾಂತ್ ನೋಡಿ ನಿಮ್ಮಿಬ್ಬರಿಗೂ ಕೂಡ ಸಂಬಂಧ ಇದೆಯಾ ಅಂತ ಪ್ರಶ್ನೆ ಕೂಡ ಮಾಡ್ತಿದ್ರಂತೆ. ಸೊ ನಿಜಕ್ಕೂ ಅವರು
ಸ್ಯಾಡಿಸ್ಟ್ ಥರ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅನ್ನುವಂಥದ್ದನ್ನು ಶಿಲ್ಪಾ ಅವರು ಹೇಳ್ಕೊಳ್ತಾರೆ. ಸೊ ಪವಿತ್ರ ಚಂದು ಇಬ್ಬರೂ ಕೂಡ ಸೇರಿಕೊಂಡು ರೀಲ್ಸ್ ಮಾಡಿ ಅದನ್ನು ನನಗೆ ಕಳಿಸಿ ನೋವನ್ನು ಕೊಡ್ತಾ ಇದ್ರು. ಸೊ ಸಾಕಷ್ಟು ಸಲ ನಾನು ನನ್ನ ಗಂಡನ ಜೊತೆಗಿನ ಫೋಟೋ ಹಂಚಿಕೊಂಡಾಗ ಅವರು ಅದನ್ನು ಡಿಲೀಟ್ ಮಾಡ್ತಾ ಇದ್ರು. ಸೊ ನಾನು ಅವರ ಪತ್ನಿ ಅಂತ ಎಲ್ಲೂ ಕೂಡ ಚಂದ್ರಕಾಂತ್ ರಿವೀಲ್ ಮಾಡೇ ಇಲ್ಲ. ಇದಕ್ಕಾಗಿ ನಾನು ಮಹಿಳಾ ಆಯೋಗಕ್ಕೆ ದೂರನ್ನ ಕೂಡ ಕೊಟ್ಟಿದ್ದೆ. ಸೊ ನನ್ನ ಗಂಡ ಪವಿತ್ರ ರಿಲೇಷನ್ಶಿಪ್ ಬಗ್ಗೆ ಗೊತ್ತಾದಾಗ ಪವಿತ್ರ ಮಕ್ಕಳಿಗೆ ನಾನು ಫೋನ್ ಮಾಡಿ ಏನಿದು ಅಂತ ಕೇಳಿದಾಗ ಅವರಿಬ್ಬರೂ ಕೂಡ ಖುಷಿಯಲ್ಲಿದ್ದಾರೆ, ಹಾಗೆ ಇರೋದಕ್ಕೆ ಬಿಡಿ ಅಂತ ಕೂಡ ಹೇಳ್ತಿದ್ರಂತೆ. ಅಂದರೆ ಮಕ್ಕಳು ಕೂಡ ಅವರಿಬ್ಬರು ಚೆನ್ನಾಗಿದ್ದಾರೆ, ಸೊ ನೀವು ಅದಕ್ಕೆ ಏನು ತೊಂದರೆ ಕೊಡಬೇಡಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ರಂತೆ. ಸೊ ನಿಮ್ಮ ಮುಂದೆ ಅವರಿಬ್ಬರೂ ಕೂಡ ಬೆಡ್ರೂಮ್ಗೆ ಹೋಗ್ತಾರಾ ಅಂತ ನಾನು ಪವಿತ್ರ ಮಗನಿಗೆ ಕೇಳಿದ್ದೆ. ಆಗ ಪವಿತ್ರ ಮಗ ಹೌದು ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ. ಸೊ ಅವರಿಬ್ಬರೂ ಕೂಡ ಖುಷಿಯಾಗಿದ್ದಾರೆ ಅಂತ ಹೇಳ್ತಾರೆ. ಆಗ ಶಿಲ್ಪಾ ಅವರಿಗೆ ಸಾಕಷ್ಟು ನೋವು ಕೂಡ ಆಗಿತ್ತು ಸ್ನೇಹಿತರೆ. ಸೊ ನಾನು ನನ್ನ ಗಂಡ ತುಂಬ ಚೆನ್ನಾಗಿದ್ದೆವು, ಪವಿತ್ರ ಬಂದಮೇಲೆ ಎಲ್ಲ ಹಾಳಾಯಿತು ಅಂತ ಹೇಳ್ತಾರೆ. ಸೊ ನನಗೆ 4 ವರ್ಷದ ಒಂದು ಮಗು, 8 ವರ್ಷದ ಒಂದು ಮಗು ಇದೆ. ಸೊ ಮೊದಲೆಲ್ಲ ಚಂದು ಮಕ್ಕಳನ್ನ ನೋಡದೇ ಇರ್ತಾ ಇರಲಿಲ್ಲ. ಸೊ ಚಂದ್ರಕಾಂತ್ ಜೀವನಕ್ಕೆ ಪವಿತ್ರ ಬಂದಮೇಲೆ ಅವರು ಮನೆಗೆ ಬರೋದೇ ತುಂಬ ಅಪರೂಪ ಆಗ್ತಾ ಹೋಗುತ್ತೆ. ಸೊ ಪವಿತ್ರ ಜಯರಾಮ್ ಅವರು ಸಾಯುವ 4 ದಿನದ ಮುಂಚೆ ಚಂದ್ರಕಾಂತ್ ಜೊತೆ ಊಟಿಗೆ ಹೋಗಿದ್ರು. ಅಲ್ಲಿ ಅವರು ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಂಚ್ಕೊಂಡಿದ್ರು. ಸೊ ನನ್ನ ಒಂದು ಜೀವನವನ್ನು ಹಾಳು ಮಾಡಿರುವಂಥದ್ದೇ ಪವಿತ್ರ ಜಯರಾಮ್ ಅನ್ನುವಂಥದ್ದನ್ನು ಹೇಳ್ತಾರೆ ಸ್ನೇಹಿತರೆ. ಸೊ ಅವರಿಬ್ಬರೂ ಕೂಡ ಜೊತೆಯಾಗಿದ್ದಂಥ ಸಂದರ್ಭದಲ್ಲಿ ಮೊದಲ ಪತ್ನಿಗೆ ಯಾವ ರೀತಿಯಾಗಿ ನೋವಾಗಿರಬೇಡ, ಆಕೆ ಎಷ್ಟು ಕಷ್ಟವನ್ನು ಅನುಭವಿಸಿರಬೇಡ, ಜೊತೆಗೆ 2 ಮಕ್ಕಳು ಕೂಡ ಇದ್ದಾರೆ, ಆ ಒಂದು ಮಕ್ಕಳ ಜೀವನ ಕೂಡ ಹೇಗಿರಬೇಡ. ಇದು ನಿಜಕ್ಕೂ ಬೇಸರದ ಸಂಗತಿ ಸ್ನೇಹಿತರೆ. ಒಂದು ಮದುವೆ ಆಗಿ ಚೆನ್ನಾಗಿದ್ದಂಥ ಕುಟುಂಬದಲ್ಲಿ ಇನ್ನೊಂದು ಹೆಣ್ಣು ಬಂದಾಗ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದು ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು. ಆ ಒಂದು ಸಂಸಾರದಲ್ಲಿ ಬಿರುಕು ಮೂಡಿದಂಥ ಸಂದರ್ಭದಲ್ಲಿ ಪತ್ನಿಯಾಗಿ ಶಿಲ್ಪಾ ಅವರು ಎಷ್ಟು ನೋವನ್ನು ಅನುಭವಿಸಿರಬೇಡ. ಸೊ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದರೆ ಸಾಕಷ್ಟು ಡಿವೋರ್ಸ್ ಆಗಿರ್ಬೋದು, ಅಥವಾ ಜೀವವನ್ನು ಕಳ್ಕೊಳ್ಳೋದಾಗಿರ್ಬೋದು, ಅಥವಾ ಅಕ್ರಮ ಸಂಬಂಧ ಆಗಿರ್ಬೋದು, ಇವೆಲ್ಲವನ್ನು ನೋಡಿದಾಗ ನಿಮ್ಗೇನನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಜೊತೆಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.